ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ 8ನೇ ತರಗತಿಯ ಭೂಗೋಳ ಶಾಸ್ತ್ರದಲ್ಲಿ ಬರುವಂತಹ ಭೂಮಿ ನಮ್ಮ ಜೀವಂತ ಗ್ರಹ ಅನ್ನುವಂಥ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರ ಮುಂದಿನ ಭಾಗವನ್ನು ಈ ಒಂದು ತರಗತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಕಳೆದ ತರಗತಿಯಲ್ಲಿ ಭೂಮಿ ಒಂದು ಜೀವಂತ ಗ್ರಹ, ಯಾಕೆ ಭೂಮಿ ಜೀವಂತ ಗ್ರಹ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಭೂಮಿಯ ಗಾತ್ರ, ಅದರ ಆಕಾರ, ಭೂಮಿಯ ಮೇಲೆ ಇರುವಂತಹ ನೀರಿನ ಪ್ರಮಾಣ, ಭೂಭಾಗದ ಪ್ರಮಾಣ, ಇವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ ಮಕ್ಕಳು. ಇವಾಗ ಭೂಮಿಯ ಮೇಲೆ ಮತ್ತೊಂದು ಅತಿ ಮಹತ್ವವಾಗಿರುವಂತಹ ಅಂಶದ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಅದು ಯಾವುದಪ್ಪ ಅಂದರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಏನಿವು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂದರೆ? ಅಕ್ಷಾಂಶಗಳು ಅಂದರೆ ಏನು, ರೇಖಾಂಶಗಳು ಅಂದರೆ ಏನು? ಮಕ್ಕಳೇ, ಭೂಮಿಯ ಮೇಲೆ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕು, ಮತ್ತೊಂದು ಸ್ಥಳದಿಂದ ಮಗದೊಂದು ಸ್ಥಳಕ್ಕೆ ಹೋಗಬೇಕು. ಸೊ ಹಾಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳ ನಡುವೆ, ಅಂದರೆ ಎರಡು ಸ್ಥಳಗಳ ನಡುವೆ ಇರುವಂತಹ ದೂರ, ಅಂತರ, ಹಾಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳ, ಆ ಸ್ಥಳಕ್ಕೆ ಇರುವಂತಹ ದಿಕ್ಕು ಬೇಕಲ್ಲ, ಯಾವ ದಿಕ್ಕಲ್ಲಿ ಇದೆ ಅನ್ನೋದು. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳ ಯಾವ ದಿಕ್ಕಲ್ಲಿದೆ ಅಂತ ಗೊತ್ತಾಗಬೇಕಲ್ಲ, ಆ ದಿಕ್ಕು. ಒಂದು ಸ್ಥಳದ ಸ್ಥಾನ, ಅದು ತಗ್ಗು ಪ್ರದೇಶದಲ್ಲಿದೆಯೋ ಎತ್ತರ ಪ್ರದೇಶದಲ್ಲಿದೆಯೋ ಇವುಗಳನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ಅವುಗಳ ಸ್ಥಾನ. ಸೊ ಹಾಗಾಗಿ ಭೂಮಿಯ ಮೇಲೆ ಇರುವಂತಹ ಸ್ಥಳಗಳ ನಡುವಿನ ಅಂತರವನ್ನು ಅಥವಾ ದೂರವನ್ನು, ಸ್ಥಳಗಳ ದಿಕ್ಕುಗಳನ್ನು ತಿಳ್ಕೊಳ್ಳೋದಕ್ಕೆ, ಸ್ಥಳಗಳ ಸ್ಥಾನವನ್ನು ತಿಳ್ಕೊಳ್ಳೋದಕ್ಕೆ ಭೂಮಿಯ ಮೇಲೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳು ಭೂಮಿ ಮೇಲೆ, ನಕಾಶೆ ಮೇಲೆ, ಗ್ಲೋಬ್ಗಳ ಮೇಲೆ, ಭೂಪಟಗಳ ಮೇಲೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನೇ ನಾವು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಕರಿತೀವಿ ಮಕ್ಕಳೇ. ಕಾಲ್ಪನಿಕ ರೇಖೆಗಳು, ನೈಜ ರೇಖೆಗಳಲ್ಲ. ಭೂಮಿಯ ಮೇಲೆ, ನಕಾಶೆಗಳ ಮೇಲೆ, ಭೂಪಟಗಳ ಮೇಲೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನು ನಾವು ಏನಂತ ಕರಿತೀವಿ? ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಕರಿತೀವಿ. ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಕರಿತೀವಿ. ಈ ಅಕ್ಷಾಂಶಗಳು ರೇಖಾಂಶಗಳು ಏನಿದೆ, ಅಕ್ಷಾಂಶಗಳು ಅಂದರೆ ಭೂಮಿಯ ಮೇಲೆ ಎಳೆದಿರುವಂಥ ಅಡ್ಡಗೆರೆಗಳು. ಅದು ಪೂರ್ವ ಪಶ್ಚಿಮವಾಗಿ, ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಅಂತ ಕರಿತೀವಿ. ಉತ್ತರದಿಂದ ದಕ್ಷಿಣಕ್ಕೆ ಅಂದರೆ ಭೂಮಿಯ ಧ್ರುವ ಭಾಗಗಳೇನಿದೆ, ಧ್ರುವ ಭಾಗಗಳಿಗೆ ಕಾಲ್ಪನಿಕವಾಗಿ ಎಳೆದಿರುವಂತಹ ರೇಖೆಗಳೇನಿದೆ ಇವುಗಳನ್ನು ರೇಖಾಂಶಗಳು ಅಂತ ಕರಿತೀವಿ. ಕಾಲ್ಪನಿಕವಾಗಿ ಎಳೆದಿರುವುದನ್ನು ನಾವು ರೇಖಾಂಶಗಳು ಅಂತ ಕರಿತೀವಿ ಮಕ್ಕಳು. ಸೊ ಇವಾಗ ಒಂದೊಂದೇ ಅಂಶಗಳನ್ನು ತಿಳಿತಾ ಹೋಗೋಣ. ಮೊದಲನೇದಾಗಿ ಅಕ್ಷಾಂಶಗಳು. ಸಿಂಪಲ್ ಆಗಿ ಅಕ್ಷಾಂಶಗಳು ಅಂದರೆ ಹೇಗೆ ಅರ್ಥ ಮಾಡ್ಕೋಬಹುದು ಅಂದರೆ, ಭೂಮಿಯ ಮಧ್ಯರೇಖೆ ಅಂತ ನಾನು ಹೇಳಿದೆ. ಭೂಮಧ್ಯ ರೇಖೆ ಏನಿದೆ, ಆ ಭೂಮಧ್ಯ ರೇಖೆ ಅಥವಾ ಅದನ್ನು ಸಮಭಾಜಕ ವೃತ್ತ ಅಂತ ಕರಿತೀವಿ. ಸಮಭಾಜಕ ವೃತ್ತದಿಂದ ಸಮಾನಾಂತರವಾಗಿ, ಅಂದರೆ ಸಮಾನಾಂತರ ಅಂದರೆ ಒಂದೇ ರೀತಿಯ ದೂರದಿಂದ ಎಳೆದಿರುವಂತಹ ರೇಖೆಗಳು ಅಂತ ಸಮಾನಾಂತರವಾಗಿ ಗೋಳದ ಮೇಲೆ ಎಳೆದಿರುವಂತಹ ಪೂರ್ವ ಪಶ್ಚಿಮವಾಗಿ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳು ಏನಿದ್ದಾವೆ ಇವುಗಳನ್ನು ಅಕ್ಷಾಂಶಗಳು ಅಂತ ಕರಿತೀವಿ.
ಅಕ್ಷಾಂಶಗಳು ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಭೂಮಿ ಗೋಳ, ಸೊ ಗ್ಲೋಬ್ ಗೋಳ. ಸೊ ಭೂಮಿಯ ಮೇಲೆ ಸಮಭಾಜಕ ವೃತ್ತದ ರೇಖೆಯನ್ನ ಎಳೆದಿದ್ದಾರೆ. ಸಮಭಾಜಕ ವೃತ್ತದ ರೇಖೆಯನ್ನ ಎಳೆದಿದ್ದಾರೆ. ಸೊ ಇದು ಸ್ವಲ್ಪ ದಪ್ಪನಾಗಿದೆ. ಸಮಭಾಜಕ ವೃತ್ತದ ರೇಖೆಗಳು ಸ್ವಲ್ಪ ದಪ್ಪನಾಗಿ ಇದೆ. ಸಮಭಾಜಕ ವೃತ್ತದ ರೇಖೆ. ಸೊ ಇದು ಕಂಪ್ಲೀಟ್ ಆಗಿ ಎಳೆದಿದ್ದಾರೆ. ಹೀಗೆ ಸಮಭಾಜಕ ವೃತ್ತ ಅಂದರೆ ಭೂಮಿಯ ಈ ಗೋಳವನ್ನು ಸಮನಾಗಿ ಎರಡು ಭಾಗಗಳನ್ನು ಮಾಡುವಂತಹ ಭೂಮಧ್ಯ ರೇಖೆ. ಸಮವಾಗಿ ಭಾಜಕ ಮಾಡುವಂತಹ ರೇಖೆ ಭೂಮಧ್ಯ ರೇಖೆ, ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಅಂದರೆ ಸಮಭಾಜಕ ವೃತ್ತ ಇಲ್ಲಿದೆ ಅಂದರೆ ಸಮಭಾಜಕ ವೃತ್ತ ಇಲ್ಲಿದೆ ಅಂದರೆ ಅದಕ್ಕೆ ಇಲ್ಲಿ ನೋಡಿ ಸಮಾನಾಂತರವಾಗಿ ಒಂದೇ ಸಮನೆ ಇಲ್ಲಿಂದ ಇಲ್ಲಿ ಇರುವಂತಹ ದೂರ, ಆಮೇಲೆ ಇಲ್ಲಿ ಕೂಡ ಅಡ್ಡಕ್ಕೆ ಎಳೆದಿರುವಂಥದ್ದು ಸಮಾನಾಂತರವಾಗಿ. ಸೊ ಹೀಗೆ ಅದೇ ರೀತಿ ಭೂಮಧ್ಯ ರೇಖೆಯಿಂದ ಕೆಳಗೆ ಹೀಗೆ ಅಂದರೆ ಫುಲ್ ರೌಂಡ್. ಸೊ ಭೂಮಧ್ಯ ರೇಖೆಯಿಂದ ಸಮಾನಾಂತರವಾಗಿ ಗೋಳದ ಮೇಲೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳೇನಿದೆ, ಅಡ್ಡ ರೇಖೆಗಳು, ರೌಂಡ್ ಕಾಲ್ಪನಿಕ ರೇಖೆಗಳೇನಿದೆ, ಇವುಗಳನ್ನು ನಾವು ಅಕ್ಷಾಂಶಗಳು ಅಂತ ಕರಿತೀವಿ. ಅಕ್ಷಾಂಶ. ಅದರಲ್ಲಿ ಈ ಭೂಮಧ್ಯ ರೇಖೆ ಏನಿದೆ ಅದೇ ಪ್ರಧಾನ ರೇಖೆ. ಅಕ್ಷಾಂಶದಲ್ಲಿ ಪ್ರಧಾನ ರೇಖೆ ಅಂದರೆ ಭೂಮಧ್ಯ ರೇಖೆ ಪ್ರಧಾನ ರೇಖೆ ಆಗುತ್ತೆ. ಅದನ್ನು 0 ಡಿಗ್ರಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಭೂಮಿ ಏನಿದೆ ಭೂಮಧ್ಯ ರೇಖೆಯಿಂದ ಉತ್ತರಕ್ಕೆ ದಕ್ಷಿಣಕ್ಕೆ ಸಮಾನಾಂತರವಾಗಿ ಎಳೆದಿರುವಂತಹ ಅಡ್ಡ ಕಾಲ್ಪನಿಕ ರೇಖೆಗಳು ಇವುಗಳನ್ನು ಡಿಗ್ರಿಯಲ್ಲಿ ಅಳೆಯಲಾಗುತ್ತೆ. ನಾನು ಹೇಳಿದೆ ಭೂಮಧ್ಯ ರೇಖೆ ಏನಿದೆ ಅದನ್ನು 0 ಡಿಗ್ರಿಯಲ್ಲಿ ಅಳಿತೀವಿ ಅಂತ, 0 ಡಿಗ್ರಿ. ಸೊ ಇದನ್ನು ಭೂಮಧ್ಯ ರೇಖೆ ಅಂತ ಕರೀತಾರೆ. ಸೊ ಇವುಗಳನ್ನು ಡಿಗ್ರಿಗಳಲ್ಲಿ ಅಳೆಯಲಾಗುತ್ತೆ. ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಎಳೆದಿರುವ ಕಾಲ್ಪನಿಕ ರೇಖೆ ಸಮಭಾಜಕ ವೃತ್ತ. ಭೂಮಧ್ಯ ಭಾಗದಲ್ಲಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಏನಿದೆ ಇವುಗಳಿಗೆ ಅಂದರೆ ಒಂದು ಲಂಬವಾಗಿ ಎಳೆದಿರುವಂಥ ಒಂದು ರೇಖೆ ಭೂಮಧ್ಯ ರೇಖೆ. ಸೊ ಈ ಭೂಮಧ್ಯ ರೇಖೆಗೆ ನಾನು ಹೇಳಿದೆ ಅಲ್ಲ ಆವಾಗಲೇ, ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಗೋಳದ ಮೇಲೆ ಎಳೆದಿರುವಂತಹ ಪೂರ್ವ ಪಶ್ಚಿಮವಾಗಿ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನು ನಾವು ಏನಂತ ಕರಿತೀವಿ? ಅಕ್ಷಾಂಶಗಳು ಅಂತ ಕರಿತೀವಿ ಮಕ್ಕಳೇ, ಅಕ್ಷಾಂಶಗಳು ಅಂತ ಕರಿತೀವಿ. ಸೊ ಇಲ್ಲಿ ಸಮಭಾಜಕ ವೃತ್ತ, ಈ ಸಮಭಾಜಕ ವೃತ್ತವನ್ನು ಪ್ರಧಾನ ವೃತ್ತ ಅಂತ ಕರೀತಾರೆ. ಇದನ್ನ 0 ಡಿಗ್ರಿ 0 ಡಿಗ್ರಿ ಅಂತ ಕರೀತಾರೆ. 0 ಡಿಗ್ರಿಯಲ್ಲಿ ಇದನ್ನು ಪರಿಗಣಿಸಲಾಗುತ್ತೆ. 0 ಡಿಗ್ರಿಯಲ್ಲಿ ಅಥವಾ ಇದನ್ನು ಮಹಾವೃತ್ತ ಅಂತ ಕರೀತಾರೆ. ಇದು ಭೂ ಸುತ್ತಳತೆಗೆ ಸಮ, ಅಂದರೆ ಭೂಮಿಯ ಒಂದು ಸುತ್ತಳತೆ ಏನಿದೆ ಅದಕ್ಕೆ ಸಮನಾಗಿರುವಂಥದ್ದು. ಅಲ್ಲಿಂದ ಉತ್ತರ ಮತ್ತು ದಕ್ಷಿಣಕ್ಕೆ ಇರುವಂತಹ ಅಕ್ಷಾಂಶ ವೃತ್ತಗಳು ಉದ್ಭವದಲ್ಲಿ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಇಲ್ಲಿಂದ ಈ ಒಂದು ವೃತ್ತ ಕಡಿಮೆ ಆಗ್ತಾ ಹೋಗುತ್ತೆ, ಈ ವೃತ್ತ ಕಡಿಮೆ ಆಗ್ತಾ ಹೋಗುತ್ತೆ, ಇದು ಕಮ್ಮಿ ಆಗ್ತಾ ಹೋಗುತ್ತೆ, ಇದು ಹೋಗ್ತಾ ಈ ವೃತ್ತಗಳೇನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸಮಭಾಜಕ ವೃತ್ತದಿಂದ ಉತ್ತರಾರ್ಧಗೋಳದಲ್ಲಿ 90 ಡಿಗ್ರಿ, ಸಮಭಾಜಕ ವೃತ್ತದಿಂದ ಉತ್ತರಾರ್ಧಗೋಳದಲ್ಲಿ 90 ಡಿಗ್ರಿ. ಇಲ್ಲಿ 0 ಅಂದರೆ ಲೆಕ್ಕ ಹಾಕೊಳ್ಳಿ, 10, 20, 30, 40, 50, 60, 70, 80, 90 ಅಂದರೆ 0, 0ಯಿಂದ 20, 20ರಿಂದ 40. ಸೊ ಆ ರೀತಿಯಲ್ಲಿ ನಾವು ಲೆಕ್ಕ ಮಾಡಿ 90ಕ್ಕೆ ಬರುತ್ತೆ ಉತ್ತರಾರ್ಧಗೋಳ. ಹಾಗೆ ಸಮಭಾಜಕ ವೃತ್ತದಿಂದ ದಕ್ಷಿಣ ಧ್ರುವಕ್ಕೂ ಕೂಡ 90 ಡಿಗ್ರಿ ಸೊ ಅಕ್ಷಾಂಶಗಳನ್ನು ರಚಿಸಲಾಗಿರುವಂಥದ್ದು.
ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವಂತಹ ಭೂಮಿಯ ಮೇಲಿನ ಅಂತರ. ಒಂದು ಅಕ್ಷಾಂಶದಿಂದ ಮತ್ತೊಂದು ಒಂದು ಅಕ್ಷಾಂಶ ಏನಿದೆ, ಇಲ್ಲಿ ಎರಡನೇ ಅಕ್ಷಾಂಶ, ಇವುಗಳ ನಡುವೆ ಇರುವಂತಹ ಭೂಮಿಯ ಮೇಲಿನ ಅಂತರ ಎಷ್ಟು? 110.4 ಕಿಲೋಮೀಟರ್. 110.4 ಕಿಲೋಮೀಟರ್ ಆಗುತ್ತೆ. ಸೊ 0 ಅಕ್ಷಾಂಶ ಮತ್ತು ಭೂಮಧ್ಯ ರೇಖೆ ಸೇರಿಕೊಂಡು 180 ಅಕ್ಷಾಂಶಗಳಿದೆ. ಅಂದರೆ ಇಲ್ಲಿ 0 ಡಿಗ್ರಿ ಇದೆ, 0 ಡಿಗ್ರಿಯಿಂದ ಹಿಡಿದು ಮೇಲ್ಗಡೆ 90, ಕೆಳಗಡೆ 90. ಮೇಲ್ಗಡೆ 90 ಅಕ್ಷಾಂಶಗಳು, ಕೆಳಗಡೆ 90 ಅಕ್ಷಾಂಶಗಳು. ಭೂಮಧ್ಯ ರೇಖೆ 1, 181 ಅಕ್ಷಾಂಶಗಳು ಇರುವುದನ್ನು ನಾವು ನೋಡ್ತೇವೆ. ಈಗ ಭೂಮಿಯ ಮೇಲೆ ಇಳಿದಿರುವಂತಹ ಅತಿ ಮುಖ್ಯವಾದಂತಹ ಅಕ್ಷಾಂಶಗಳು ಯಾವುದು? ಪ್ರಧಾನವಾಗಿ ನಾವು ನೋಡುವಂತಹ ಅಕ್ಷಾಂಶಗಳು ಯಾವ್ಯಾವುದು? ಭೂಮಿಯ ಮೇಲೆ ಪ್ರಮುಖವಾದಂತಹ ಅಕ್ಷಾಂಶಗಳು ಯಾವುದು? ಸೊ 0 ಡಿಗ್ರಿ ನಾನು ಹೇಳಿದೆ, ಇಲ್ಲಿ ಇದೆ 0 ಡಿಗ್ರಿ ದಪ್ಪ ಲೈನಲ್ಲಿ ಎಳೆದಿದ್ದಾರೆ. ಸೊ ಇದನ್ನ ಏನಂತ ಕರೀತಾರೆ? ಸಮಭಾಜಕ ವೃತ್ತ. 0 ಡಿಗ್ರಿ ಅಕ್ಷಾಂಶ. ಇಲ್ಲಿಂದ ಸಮಭಾಜಕ ವೃತ್ತದಿಂದ ನೆಕ್ಸ್ಟ್ ನಾವು ನೋಡ್ತೀವಿ, ಸೊ ಭಾರತ ಇಲ್ಲಿ ನೋಡಿದ್ರೆ ಗೊತ್ತಾಗೋದು. ಸಮಭಾಜಕ ವೃತ್ತದಿಂದ ಹೀಗೆ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಸಮಭಾಜಕ ವೃತ್ತದಿಂದ ನಾವು ನೋಡುವಂಥದ್ದು ನೆಕ್ಸ್ಟು 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಸಮಭಾಜಕ ವೃತ್ತದಿಂದ ಇಲ್ಲಿ ಭಾರತದಲ್ಲಿ ಹೀಗೆ ಭಾರತ ಮಧ್ಯದಿಂದ ಹಾದು ಹೋಗುವಂಥದ್ದು 23.5 ಡಿಗ್ರಿ ಉತ್ತರದ ಅಕ್ಷಾಂಶ, ಉತ್ತರ ಭಾಗಕ್ಕಿರುವಂಥ ಅಕ್ಷಾಂಶ 23.5 ಡಿಗ್ರಿ. ಸೊ ಭಾರತದಲ್ಲಿ ಇಲ್ಲಿ ಮಧ್ಯದಿಂದ ಹಿಂಗೆ ಹಾದು ಹೋಗುತ್ತೆ. ಸೊ ಇದನ್ನು ಏನಂತ ಕರೀತಾರೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಏನಂತ ಕರೀತಾರೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಅದೇ ರೀತಿ ಸಮಭಾಜಕ ವೃತ್ತದಿಂದ ಕೆಳಗೆ 23.5 ದಕ್ಷಿಣ ಭಾಗಕ್ಕೆ 23.5 ಡಿಗ್ರಿ ಏನಿದೆ, ಅದನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. 23.5 ದಕ್ಷಿಣ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ. ಅದೇ ರೀತಿ ಸಮಭಾಜಕ ವೃತ್ತದಿಂದ 66.5 ಡಿಗ್ರಿ ಉತ್ತರ ಅಕ್ಷಾಂಶ. ಸೊ ಅದನ್ನ ಉತ್ತರ ಧ್ರುವ ಅಕ್ಷಾಂಶ ಅಂತ ಕರೀತಾರೆ. ಏನಂತ ಕರೀತಾರೆ? ಉತ್ತರ ಧ್ರುವ ವೃತ್ತ ಅಂತ ಕರೀತಾರೆ. ಉತ್ತರ ಧ್ರುವ ವೃತ್ತ ಅಥವಾ ಆರ್ಟಿಕ್ ವೃತ್ತ ಅಂತ ಕರೀತಾರೆ. ಅದೇ ರೀತಿ ಈ ಸಮಭಾಜಕ ವೃತ್ತ ಏನಿದೆ ಅದರಿಂದ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಏನಿದೆ ಅದನ್ನು ದಕ್ಷಿಣ ವೃತ್ತ ಅಂತ ಕರೀತಾರೆ. ಅಂಟಾರ್ಟಿಕ್ ವೃತ್ತ ಅಂತ, ದಕ್ಷಿಣ ವೃತ್ತ ಅಥವಾ ಅಂಟಾರ್ಟಿಕ್ ವೃತ್ತ ಅಂತ ಕರೀತಾರೆ. ಹಾಗೆ ಉತ್ತರದಲ್ಲಿ ಇರುವಂತಹ 90 ಡಿಗ್ರಿ ಅಕ್ಷಾಂಶ, ಇದನ್ನು ಉತ್ತರ ಧ್ರುವ ಅಂತ ಕರಿತೀವಿ. ಹಾಗೆ ದಕ್ಷಿಣದಲ್ಲಿ ಇರುವ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗದ ತುದಿ ಏನಿದೆ ಅದು 90 ಡಿಗ್ರಿ ದಕ್ಷಿಣ, 90 ಡಿಗ್ರಿ, ಅದನ್ನು ದಕ್ಷಿಣ ಧ್ರುವ ಅಂತ ಕರಿತೀವಿ. ಸೊ ಈ ರೀತಿಯಲ್ಲಿ ನಾವು ಪ್ರಮುಖವಾಗಿ 7 ಅಕ್ಷಾಂಶಗಳನ್ನು ಭೂಮಿಯ ಮೇಲೆ ಗುರುತಿಸ್ತೇವೆ. ಒಂದು 0 ಡಿಗ್ರಿ ಸಮಭಾಜಕ ವೃತ್ತ, 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಅದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಭಾರತದಲ್ಲಿ ಮಧ್ಯದಲ್ಲಿ ಹಿಂಗೆ ಹಾದು ಹೋಗುತ್ತೆ. ಸೊ ಅದೇ ರೀತಿ ದಕ್ಷಿಣದಲ್ಲಿ ಅದೇ 23.5 ಡಿಗ್ರಿ ದಕ್ಷಿಣ ಸಮಭಾಜಕ ವೃತ್ತದಿಂದ ದಕ್ಷಿಣ ಗೋಳಾರ್ಧದಲ್ಲಿ ನಾವು ನೋಡುವಂಥದ್ದು ಅದನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಆಮೇಲೆ ಉತ್ತರದಲ್ಲಿ 66.5 ಡಿಗ್ರಿ ಏನಿದೆ, ಸೊ ಉತ್ತರ ಅಕ್ಷಾಂಶ, ಅದನ್ನ ಉತ್ತರ ಧ್ರುವ ವೃತ್ತ ಅಂತ ಕರೀತಾರೆ ಅಥವಾ ಅದನ್ನ ಆರ್ಟಿಕ್ ವೃತ್ತ ಅಂತ ಕರಿತೀವಿ. ಹಾಗೆ ದಕ್ಷಿಣ ಭಾಗದಲ್ಲಿ ಅದೇ 66 ಡಿಗ್ರಿ ದಕ್ಷಿಣ ಅಕ್ಷಾಂಶ ಏನಿದೆ ಅದನ್ನು ದಕ್ಷಿಣ ಧ್ರುವ ಅಂತ ಕರೀತಾರೆ ಅಥವಾ ಅಂಟಾರ್ಟಿಕ್ ವೃತ್ತ ಅಂತ ಕರೀತಾರೆ.
ಉತ್ತರದಲ್ಲಿ 90 ಡಿಗ್ರಿ ಉತ್ತರ ಧ್ರುವ, ಸೊ ದಕ್ಷಿಣದಲ್ಲಿ 90 ಡಿಗ್ರಿ ಅದನ್ನು ದಕ್ಷಿಣ ಧ್ರುವ ಅಂತ ಕರೀತಾರೆ. ಸೊ ಹೀಗೆ 7 ಪ್ರಮುಖವಾದಂತಹ ಅಕ್ಷಾಂಶಗಳನ್ನು ನಾವು ಗುರುತಿಸ್ತೀವಿ. ಈಗ ನಾವು ನೋಡುವಂಥದ್ದು ರೇಖಾಂಶಗಳು. ಏನು ರೇಖಾಂಶಗಳು? ಅಕ್ಷಾಂಶ ಹೇಗಿದೆಯೋ ಅಷ್ಟೇ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂಥದ್ದು ರೇಖಾಂಶಗಳು. ಇವು ರೇಖಾಂಶಗಳು ಅಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳು. ಸೊ ಇವು 360 ಕಾಲ್ಪನಿಕ ರೇಖೆಗಳು ಇದ್ದಾವೆ. 360 ಕಾಲ್ಪನಿಕ ರೇಖೆಗಳು ಇದ್ದಾವೆ. 360 ಕಾಲ್ಪನಿಕ ರೇಖೆಗಳು ಇದ್ದಾವೆ. ಸೊ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳಾಗಿವೆ. ಸೊ ಇದನ್ನು ಹೇಗೆ ಸಮಭಾಜಕ ವೃತ್ತವನ್ನ ಸಮಕೋನದಲ್ಲಿ ಛೇದಿಸಿ, ಸಮಭಾಜಕ ವೃತ್ತ ಇದೆಯಲ್ಲ, ಈ ಸಮಭಾಜಕ ವೃತ್ತವನ್ನ ಸಮಕೋನದಲ್ಲಿ ಛೇದಿಸಿ, ಅಂದರೆ ಸಮಕೋನ ಇಲ್ಲಿ ನಡುವೆ ಇರುವಂತಹ ಕೋನ, ಈ ಎರಡು ನೆಕ್ಸ್ಟ್ ಇರುವಂತಹ ಕೋನ, ಅಂದರೆ ಸಮಕೋನದಲ್ಲಿ ಛೇದಿಸ್ತಾ ಹೋಗುತ್ತೆ. ಸಮಕೋನದಲ್ಲಿ ಛೇದಿಸ್ತಾ ಹೋಗುತ್ತೆ. ಸಮವಾದಂತಹ ಕೋನದಲ್ಲಿ ಛೇದಿಸಿ ಉತ್ತರ ಮತ್ತೆ ದಕ್ಷಿಣ ಧ್ರುವಗಳನ್ನ ಸಂಧಿಸುವ ಕಾಲ್ಪನಿಕ ರೇಖೆಗಳು. ಉತ್ತರ ಧ್ರುವವನ್ನ ಸಂಧಿಸುತ್ತೆ, ದಕ್ಷಿಣ ಧ್ರುವವನ್ನ ಸಂಧಿಸುವಂತಹ ಕಾಲ್ಪನಿಕ ರೇಖೆಗಳನ್ನ ನಾವು ರೇಖಾಂಶ ಅಂತ ಕರಿತೀವಿ ಮಕ್ಕಳೇ. ಎಂತ ಕರಿತೀವಿ? ರೇಖಾಂಶ ಅಂತ ಕರಿತೀವಿ. ಸೊ ರೇಖಾಂಶಗಳು, ಸೊ ಇವುಗಳನ್ನ ಮಧ್ಯಾಹ್ನದ ರೇಖೆಗಳು ಅಂತ ಕೂಡ ಕರೀತಾರೆ. ರೇಖಾಂಶಗಳನ್ನ ಮಧ್ಯಾಹ್ನದ ರೇಖೆಗಳು ಅಂತ ಕರೀತಾರೆ. ಮಧ್ಯಾಹ್ನದ ರೇಖೆಗಳು ಅಂತ ಕರೀತಾರೆ. ಈ ರೇಖಾಂಶಗಳು ಏನಿದೆ, ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತಗಳಂತೆ, ಅಂದರೆ ಭೂಮಿಯ ಮೇಲೆ ಅರ್ಧ ವೃತ್ತ ರೀತಿಯಲ್ಲಿ, ಅರ್ಧ ವೃತ್ತ, ಪೂರ್ತಿ ವೃತ್ತ ಅಲ್ಲ. ಅಕ್ಷಾಂಶ ಪೂರ್ತಿ ವೃತ್ತ ಬರುತ್ತೆ, ರೇಖಾಂಶ ಬರೀ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ಅರ್ಧ, ಹಿಂಗೆ ಅರ್ಧ ಗೋಳ. ಸೊ ಆ ಆಕೃತಿಯಲ್ಲಿ ಅರ್ಧ ವೃತ್ತಗಳ ಸರಣಿಗಳಂತೆ ಇವು ಕಂಡು ಬರುತ್ತೆ. ಇವು ಉತ್ತರ ಮತ್ತೆ ದಕ್ಷಿಣ ಧ್ರುವದಲ್ಲಿ ಸಂಧಿಸುತ್ತೆ ಹಾಗೂ ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗುತ್ತೆ. ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ ಸಂಧಿಸುತ್ತೆ, ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗುವಂಥದ್ದನ್ನು ನಾವು ನೋಡ್ತೀವಿ. ಹಾದು ಹೋಗುವಂಥದ್ದು ಎಲ್ಲ ರೇಖಾಂಶಗಳು ಉದ್ದ ಒಂದೇ ಆಗಿರುತ್ತೆ. ಎಲ್ಲ ರೇಖಾಂಶಗಳ ಉದ್ದ ಒಂದೇ ಆಗಿರುತ್ತೆ, ಭಿನ್ನ ಭಿನ್ನವಾಗಿರೋದಿಲ್ಲ. ರೇಖಾಂಶಗಳನ್ನು ಮಧ್ಯಾಹ್ನದ ರೇಖೆ ಅಂತ ಕರಿತೀವಿ, ಅಥವಾ ಮೆರಿಡಿಯನ್ ರೇಖೆಗಳು ಅಂತ ಕರೀತಾರೆ. ಮೆರಿಡಿಯನ್ ರೇಖೆಗಳು. ಮೇರಿ ಅಂದರೆ ಮಧ್ಯ, ಡಿಯನ್ ಅಂದರೆ ದಿನ, ಮಧ್ಯಾಹ್ನದ ದಿನ ಅಂತ, ಮಧ್ಯ ದಿನ ಅಂತ, ಮಧ್ಯಾಹ್ನದ ರೇಖೆ ಅಂತ ಕರೀತಾರೆ. ಏಕೆಂದರೆ ಯಾವುದೇ ರೇಖಾಂಶದ ನೆತ್ತಿಯ ಮೇಲೆ ಸೂರ್ಯನು ಬಂದಾಗ ಆ ರೇಖಾಂಶದುದ್ದಕ್ಕೂ ಎಲ್ಲ ಸ್ಥಳಗಳಲ್ಲಿ ಒಂದೇ ಸಮಯವನ್ನು ತೋರಿಸುತ್ತೆ, ಅದು ಮಧ್ಯಾಹ್ನ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಅಕ್ಷಾಂಶ ಇದೆ, ರೇಖಾಂಶ. ಈ ರೇಖಾಂಶ ಸೂರ್ಯನ ಕಿರಣ, ಸೊ ಇಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ನೇರವಾಗಿ ಮಧ್ಯಾಹ್ನ ಬೀಳುತ್ತೆ 12 ಗಂಟೆಗೆ. ಆವಾಗ ಈ ಸ್ಥಳದ ವೇಳೆ 12 ಗಂಟೆ ಆಗಿರುತ್ತೆ. ಈ ಸ್ಥಳದ ವೇಳೆ 12 ಗಂಟೆ ಆಗಿರುತ್ತೆ. ಹಾಗೆ ಈ ಸ್ಥಳದಲ್ಲಿ 12 ಗಂಟೆ, ಈ ಸ್ಥಳದಲ್ಲಿ 12 ಗಂಟೆ, ಈ ಸ್ಥಳದಲ್ಲೂ ಕೂಡ 12 ಗಂಟೆ, ಈ ಸ್ಥಳದಲ್ಲೂ 12 ಗಂಟೆ ಆಗಿರುತ್ತೆ, ಈ ಸ್ಥಳದಲ್ಲೂ 12 ಗಂಟೆ ಆಗಿರುತ್ತೆ. ಅಂದರೆ ಇಡೀ ಏನು ರೇಖೆ ಇದೆ, ಆ ರೇಖೆಯಲ್ಲಿ ಎಲ್ಲ ರೇಖೆಗಳಲ್ಲೂ ಸಮಯ ಒಂದೇ ರೀತಿ ಆಗಿರುತ್ತೆ. ಆದರೆ ಈ ರೇಖೆಯಿಂದ ಈ ರೇಖೆಗೆ ಸಮಯ ಭಿನ್ನ ಆಗುತ್ತೆ. ಸಮಯ ಏನಾಗುತ್ತೆ? ಭಿನ್ನವಾಗಿರುತ್ತೆ. ಮಧ್ಯಾಹ್ನದ ರೇಖೆ ಅಂದರೆ ಮಧ್ಯಾಹ್ನ ಯಾವ ರೇಖಾಂಶದ ಮೇಲೆ ಮಧ್ಯಾಹ್ನ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತೋ ಅದು ಮಧ್ಯಾಹ್ನದ ರೇಖೆ. ಅದು ಮಧ್ಯಾಹ್ನ. ಆ ಒಂದು ರೇಖೆ ಹಾದು ಹೋಗುವಂಥ ಎಲ್ಲ ಸ್ಥಳಗಳಲ್ಲೂ ಮಧ್ಯಾಹ್ನ 12 ಗಂಟೆ ಆಗಿರುತ್ತೆ. ಎಲ್ಲ ಇದರಲ್ಲೂ ಮಧ್ಯಾಹ್ನ 12 ಗಂಟೆ ಆಗುತ್ತೆ. ಹಾಗಾದರೆ ಇದರಲ್ಲಿ ಪ್ರಧಾನ ರೇಖಾಂಶ ಯಾವುದು? ಪ್ರಧಾನ
ರೇಖಾಂಶ ಇಂಗ್ಲೆಂಡ್ ಸಮೀಪ ಅಂದರೆ ಲಂಡನ್ ಸಮೀಪ ಗ್ರೀನ್ವಿಚ್ ಅನ್ನುವಂತಹ ಸ್ಥಳ ಏನಿದೆ ಅಲ್ಲಿ ಎಳೆದಿರುವಂತಹ ರೇಖಾಂಶ ಏನಿದೆ ಗ್ರೀನ್ವಿಚ್ ರೇಖಾಂಶ ಏನು ಗ್ರೀನ್ವಿಚ್ ಸಮೀಪ ಎಳೆದಿರುವಂತಹ ರೇಖಾಂಶ ಏನಿದೆ ಅದು ಪ್ರಧಾನ ರೇಖಾಂಶ. ಅದನ್ನೇ ಗ್ರೀನ್ವಿಚ್ ರೇಖಾಂಶ ಅಂತ ಕರೀತಾರೆ. 0 ಡಿಗ್ರಿ ರೇಖಾಂಶ ಅಂತ ನಾವು ಅದನ್ನು ಪರಿಗಣಿಸ್ತೀವಿ. ಗ್ರೀನ್ವಿಚ್ ಪ್ರಧಾನ ರೇಖಾಂಶ ಅದನ್ನ 0 ಡಿಗ್ರಿ 0 ಡಿಗ್ರಿ ಅಂತ ಪರಿಗಣಿಸ್ತೀವಿ. ಹಾಗಾದ್ರೆ ಅದು ಎಲ್ಲಿ ಬರುತ್ತೆ ಗ್ಲೋಬಲ್ಲಿ? ಗೋಳದಲ್ಲಿ ಲಂಡನ್ ಅಂದರೆ ಯಾವ ಖಂಡದಲ್ಲಿ ಬರುತ್ತೆ? ಯುರೋಪ್ ಖಂಡದಲ್ಲಿ ಬರುತ್ತೆ. ಯುರೋಪ್ ಖಂಡದಲ್ಲಿ ಬರುತ್ತೆ. ಯುರೋಪ್ ಖಂಡದಲ್ಲಿ ಬರುವಂಥದ್ದು ಯುರೋಪ್ ಖಂಡದಲ್ಲಿ. ಸೊ ಹಾಗಾದರೆ ಇಲ್ಲಿ ಲಂಡನ್ನನ್ನು ನಾವು ನೋಡಬೇಕಾಗುತ್ತೆ. ಲಂಡನ್ ಎಲ್ಲಿದೆ ಅಂತ. ಸೊ ಯುರೋಪ್ನಲ್ಲಿ ಲಂಡನ್ ಇಲ್ಲಿ ಕಾಣ್ತಾ ಇದೆ. ಲಂಡನ್ ಯುರೋಪ್ನಲ್ಲಿ ಇಲ್ಲಿ ಲಂಡನ್ ಕಾಣ್ತಾ ಇದೆ. ಲಂಡನ್ನು ಈ ಲಂಡನ್ಗೆ ಸಮೀಪದಲ್ಲೇ ಎಳೆದಿರುವಂತಹ ರೇಖಾಂಶ ಇಲ್ಲಿ ಸ್ವಲ್ಪ ದಪ್ಪವಾಗಿ ಕಾಣ್ತಾ ಇದೆ. ದಪ್ಪವಾಗಿ ಕಾಣುತ್ತೆ. ಸೊ ದಪ್ಪವಾಗಿ ಕಾಣುವಂಥದ್ದು ರೇಖೆ. ಸೊ ಇದನ್ನು ಗ್ರೀನ್ವಿಚ್ ರೇಖೆ ಅಂತ ಕರೀತಾರೆ. ಗ್ರೀನ್ವಿಚ್ ಲಂಡನ್ ಸಮೀಪ ಹಾದು ಹೋಗಿರುವಂತಹ ರೇಖಾಂಶ 0 ಡಿಗ್ರಿ ರೇಖಾಂಶ ಪ್ರಧಾನ ರೇಖಾಂಶ. ಈ ಗ್ರೀನ್ವಿಚ್ ರೇಖಾಂಶದಿಂದ ಪೂರ್ವ ಭಾಗಕ್ಕೆ ಇಲ್ಲಿಂದ ಇಲ್ಲಿ 180 ರೇಖಾಂಶಗಳು, ಹಾಗೆ ಗ್ರೀನ್ವಿಚ್ನಿಂದ ಪಶ್ಚಿಮ ಭಾಗದಲ್ಲಿ ಅದರ ಹಿಂದೆ ಅದರ ವಿರುದ್ಧ ನೇರವಾಗಿ ಹೇಳಿದಾಗ ಈ ಕಡೆ 180, ಇಲ್ಲಿಂದ ಈ ಕಡೆ 180, ಟೋಟಲ್ 360 ರೇಖಾಂಶಗಳನ್ನು ಎಳೆದಿದ್ದಾರೆ. 360 ರೇಖಾಂಶಗಳನ್ನು ಎಳೆಯಲಾಗಿರುವಂಥದ್ದು. ಸೊ ಹೀಗೆ ಗ್ರೀನ್ವಿಚ್ ರೇಖಾಂಶದ ಪೂರ್ವಕ್ಕೆ 180, ಪಶ್ಚಿಮಕ್ಕೆ 180 ರೇಖಾಂಶಗಳನ್ನು ಎಳೆದಿರುವಂಥದ್ದು. ಒಟ್ಟು 360 ರೇಖಾಂಶಗಳು ಟೋಟಲ್ ಇರುವಂಥದ್ದು. 360 ರೇಖಾಂಶಗಳು 360 ರೇಖಾಂಶಗಳನ್ನು ನಾವು ನೋಡ್ತೀವಿ. ಪ್ರಧಾನ ರೇಖಾಂಶದಿಂದ 180 ಪೂರ್ವ ರೇಖಾಂಶದವರೆಗೆ ವಲಯವನ್ನು ಪೂರ್ವ ಗೋಳಾರ್ಧ ಅಂತ ಕರಿತೀವಿ. ಪೂರ್ವ ಗೋಳಾರ್ಧ ಅಂದರೆ ಪೂರ್ವ ಭಾಗದಲ್ಲಿ ಇರುವಂಥದ್ದು ಗ್ರೀನ್ವಿಚ್ನಿಂದ ಪೂರ್ವ ಭಾಗದಲ್ಲಿ ಇರುವಂಥದ್ದು ಪೂರ್ವಾರ್ಧ ಗೋಳ, ಪಶ್ಚಿಮ ಭಾಗದಲ್ಲಿ ಇರುವಂಥದ್ದು ಪಶ್ಚಿಮಾರ್ಧ ಗೋಳ ಅಂತ ಕರೆಸಿಕೊಳ್ಳುತ್ತೆ. ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ನಡುವಿನ ಅಂತರ ಕಡಿಮೆಯಾಗುತ್ತಾ ಬರುತ್ತೆ. ಸಮಭಾಜಕ ವೃತ್ತದಿಂದ 2 ರೇಖಾಂಶಗಳನ್ನು ಎಳಿತಾ ಹೋದಾಗ ಇಲ್ಲಿ ಸಮಭಾಜಕ ವೃತ್ತದಿಂದ 2 ರೇಖಾಂಶಗಳನ್ನು ಎಳೆದಾಗ ಹೋಗ್ತಾ ಇವುಗಳ ನಡುವಿನ ಅಂತರ ಕಡಿಮೆ ಆಗ್ತಾ ಬರುತ್ತೆ. ಒಂದು ಬಿಂದುವಿನಲ್ಲಿ ಬಂದು ಸೇರುತ್ತೆ. ಹಾಗೆ ಎಲ್ಲ ಕಡೆ ಕೂಡ ಹಾಗೆ ಉತ್ತರ ಧ್ರುವದ ಬಿಂದುವಿನಲ್ಲಿ ಎಲ್ಲ ರೇಖಾಂಶಗಳು ಬಂದು ಸೇರ್ಪಡೆಗೊಳ್ಳುತ್ತೆ. ಸೊ ಹಾಗಾಗಿ ಸಮಭಾಜಕ ವೃತ್ತದ ಮೇಲೆ 2 ರೇಖಾಂಶಗಳು ನಡುವೆ ಏನಿದೆ? ಅಂತರ ಇದೆ. 2 ರೇಖಾಂಶಗಳ ನಡುವೆ ಅಂತರ ಇದೆ. ಸಮಭಾಜಕ ವೃತ್ತದ ನಡುವೆ 2 ರೇಖಾಂಶಗಳ ನಡುವೆ ಅಂತರ ಇರುತ್ತೆ. ಹಾಗಾದರೆ ಈ 2 ರೇಖಾಂಶಗಳ ನಡುವಿನ ದೂರ ಎಷ್ಟು? 2 ರೇಖಾಂಶಗಳ ನಡುವಿನ ದೂರ 111 ಕಿಲೋಮೀಟರ್. ಇಲ್ಲಿಂದ ಇಲ್ಲಿಗೆ 111 ಕಿಲೋಮೀಟರ್ ದೂರವನ್ನು ಅಥವಾ 111 ಕಿಲೋಮೀಟರ್ ದೂರ ಇರುವಂಥದ್ದು. ಅವುಗಳ ನಡುವಿನ ಅಂತರ 111 ಕಿಲೋಮೀಟರ್ ಇರುವಂಥದ್ದು. ಸೊ ನಾವು ನೆಕ್ಸ್ಟ್ ನೋಡ್ತೀವಿ ರೇಖಾಂಶ ಮತ್ತು ವೇಳೆ. ರೇಖಾಂಶದಿಂದ ವೇಳೆಯನ್ನು ಅಳೆಯಲಾಗುತ್ತೆ. ರೇಖಾಂಶಗಳಿಂದ ವೇಳೆಯನ್ನು ಅಳೆಯಲಾಗುತ್ತೆ. ಸೊ ರೇಖಾಂಶ ಮತ್ತು ವೇಳೆಗಳ ನಡುವೆ ನಿಕಟವಾದಂತಹ ಸಂಬಂಧ ಇದೆ. ರೇಖಾಂಶ ಮತ್ತು ವೇಳೆ ನಡುವೆ ನಿಕಟವಾದಂತಹ ಸಂಬಂಧ ಇದೆ. ಭೂಮಿ ತನ್ನ ಸುತ್ತ ಸುತ್ತುತ್ತಾ ಇದೆ ಅಲ್ವೇ? ತನ್ನ ಸುತ್ತ ಸುತ್ತುತ್ತಾ ಇದೆ. ಹೇಗೆ ಸುತ್ತುತ್ತೆ ಭೂಮಿ ಅಂದರೆ ಹಿಂಗೆ ಸುತ್ತುತ್ತೆ. ತನ್ನ ಸುತ್ತ ಹಿಂಗೆ ಸುತ್ತುತ್ತೆ. ಈ ರೀತಿ ಸುತ್ತಲಿಕ್ಕೆ ಒಂದು ಸುತ್ತಲಿಕ್ಕೆ 24 ಗಂಟೆ ತಗೊಳ್ಳುತ್ತೆ. ಎಷ್ಟು ಗಂಟೆ ತಗೊಳ್ಳುತ್ತೆ? 24 ಗಂಟೆ ತಗೊಳ್ಳುತ್ತೆ. 24 ಗಂಟೆ ತಗೊಳ್ಳುತ್ತೆ. ಈ ರೀತಿ 24 ಗಂಟೆ ತಗೊಳ್ಳುತ್ತೆ ಅಂದಾಗ ಇಲ್ಲಿ ಟೋಟಲ್ ಎಷ್ಟು ರೇಖಾಂಶಗಳಿದೆ? 360 ರೇಖಾಂಶಗಳು ಎಳೆದಿದ್ದೀವಿ. 360 ರೇಖಾಂಶಗಳಿವೆ. 360 ರೇಖಾಂಶಗಳು ಒಂದು ಸುತ್ತಲಿಕ್ಕೆ
24 ಗಂಟೆ ಬೇಕಾಗುತ್ತೆ. ಎಷ್ಟು ಗಂಟೆ ಬೇಕಾಗುತ್ತೆ? 24 ಗಂಟೆ ಬೇಕಾಗುತ್ತೆ. ಹಾಗಾದರೆ ಒಂದು ಗಂಟೆ ಅವಧಿಯಲ್ಲಿ ಎಷ್ಟು ರೇಖಾಂಶವನ್ನು ಸುತ್ತುತ್ತೆ ಅಂತ ನೋಡಿದಾಗ, ಒಂದು ಗಂಟೆಯಲ್ಲಿ 15 ರೇಖಾಂಶಗಳನ್ನು ಭೂಮಿ ಸುತ್ತಾ ಹೋಗುತ್ತೆ. ಅಂದರೆ ಒಂದು ಗಂಟೆಗೆ 15 ರೇಖಾಂಶಗಳನ್ನು ಸುತ್ತುತ್ತಾ, ಹಾಗೆ ಟೋಟಲ್ 360 ರೇಖಾಂಶಗಳನ್ನು ಸುತ್ತಲಿಕ್ಕೆ ಅದಕ್ಕೆ 24 ಗಂಟೆ ಸಮಯ ಬೇಕಾಗುತ್ತೆ. ಸೊ ಹಾಗಾಗಿ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶ, ಅವುಗಳ ನಡುವಿನ ಅಂತರ 111 ಕಿಲೋಮೀಟರ್. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದ ನಡುವೆ ಚಲಿಸಲಿಕ್ಕೆ ಬೇಕಾಗುವಂತಹ ಸಮಯ 4 ನಿಮಿಷ. ಎಷ್ಟು? ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದ ನಡುವೆ ಭೂಮಿ ಚಲಿಸಲಿಕ್ಕೆ ತಗೊಳ್ಳುವಂತಹ ಸಮಯ 4 ನಿಮಿಷ. ಈ ರೀತಿ 4 ನಿಮಿಷ 360 ರೇಖಾಂಶಗಳನ್ನು ಸುತ್ತಕೊಂಡು ಬರಲಿಕ್ಕೆ ಟೋಟಲ್ ಭೂಮಿಗೆ ಎಷ್ಟು ಬೇಕಾಗುತ್ತೆ? 24 ಗಂಟೆ ಬೇಕಾಗುತ್ತೆ. ನೋಡಿ, 360 ಏನವು ರೇಖಾಂಶಗಳು. ಒಂದು ರೇಖಾಂಶಕ್ಕೆ 4 ನಿಮಿಷ ತೆಗೆದುಕೊಳ್ಳುತ್ತೆ. ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತೆ? 4 ನಿಮಿಷ ತೆಗೆದುಕೊಳ್ಳುತ್ತೆ. ಅಲ್ಲಿಗೆ 1440 ನಿಮಿಷ ಟೋಟಲ್. ಒಂದು ಸುತ್ತನ್ನು ಸುತ್ತಲಿಕ್ಕೆ 1440 ನಿಮಿಷ ಬೇಕಾಗುತ್ತೆ. 1440 ನಿಮಿಷ ಆದರೆ ಅದನ್ನು ಒಂದು ಗಂಟೆಯಿಂದ ಭಾಗಿಸಿದ್ರೆ, ಅಂದರೆ 60 ನಿಮಿಷದಿಂದ ಭಾಗಿಸಿದ್ರೆ 24 ಗಂಟೆ ಆಗುತ್ತೆ ಸಮಯ. 24 ಗಂಟೆ ಸಮಯ ಆಗೋದನ್ನು ನಾವು ಈ ಲೆಕ್ಕದ ಮೂಲಕ ನೋಡಬಹುದು. ಅದೇ ರೀತಿ ಸ್ಥಾನಿಕ ವೇಳೆ ಮತ್ತು ಆದರ್ಶ ವೇಳೆ, ಇದರಲ್ಲಿ ಸ್ಥಾನಿಕ ವೇಳೆ ಮತ್ತು ಆದರ್ಶ ವೇಳೆ ಅಂತ ಇದೆ. ಸ್ಥಾನಿಕ ವೇಳೆ ಅಂದರೆ ಒಂದು ಸ್ಥಳದ ಅಂದರೆ ಒಂದು ಮಧ್ಯಾಹ್ನ ಅವಧಿಯಲ್ಲಿ ಮಧ್ಯಾಹ್ನ 12 ಗಂಟೆಯಲ್ಲಿ ಒಂದು ಸ್ಥಳದಲ್ಲಿ ಒಂದು ರೇಖಾಂಶದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ಆ ಸ್ಥಳದಲ್ಲಿ ಮಧ್ಯಾಹ್ನ 12 ಗಂಟೆ. ಫಾರ್ ಎಕ್ಸಾಂಪಲ್, ಈ ಸ್ಥಳದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸೂರ್ಯನ ಬಿಸಿಲಿನ ಕಿರಣಗಳು ನೇರವಾಗಿ ಬಿದ್ದರೆ, ಈ ಸ್ಥಳದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ಅಲ್ಲಿ ಸಮಯ ಎಷ್ಟಾಗಿರುತ್ತೆ? ಮಧ್ಯಾಹ್ನ 12 ಗಂಟೆ ಆಗಿರುತ್ತೆ. ಇದು ಸಂಪೂರ್ಣವಾಗಿ ಈ ಒಂದು ರೇಖಾಂಶದಲ್ಲಿ ಸೇಮ್ ಇರುತ್ತೆ. ಒಂದೇ ರೀತಿಯ ವೇಳೆ ಇರುವುದನ್ನು ನಾವು ನೋಡ್ತೀವಿ. ಇದನ್ನು ಸ್ಥಾನಿಕ ವೇಳೆ ಅಂತ ಕರಿತೀವಿ. ಅಂದರೆ ಒಂದು ಸ್ಥಳದ ರೇಖಾಂಶ ಮತ್ತು ಸೂರ್ಯನ ಸ್ಥಾನಕ್ಕೆ ಅನುಗುಣವಾಗಿ ನಿರ್ಧರಿಸುವ ವೇಳೆ. ಒಂದು ರೇಖಾಂಶ ಮತ್ತು ಸೂರ್ಯನ ಸ್ಥಾನ ಅದು ಚಲಿಸ್ತಾ ಇರೋದು, ಅದರ ಮೇಲೆ ನಿರ್ಧರಿಸುವ ವೇಳೆಯನ್ನು ಸ್ಥಾನಿಕ ವೇಳೆ ಅಂತ ನಾವು ಕರಿತೀವಿ. ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನು ಅದರಲ್ಲೂ ಸ್ಥಳೀಯ ಮಧ್ಯಾಹ್ನದ ರೇಖೆಯನ್ನು ಆಧರಿಸಿರುವಂಥದ್ದು. ಸ್ಥಳಗಳ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಮಧ್ಯಾಹ್ನ 12 ಗಂಟೆ ಆಗಿರುತ್ತೆ. ಸ್ಥಳಗಳ ಮೇಲೆ ಎಲ್ಲ ಸ್ಥಳಗಳಲ್ಲೂ ಸೂರ್ಯನ ಕಿರಣಗಳು ನೇರವಾಗಿ ಬೀಳಲೇಬೇಕಲ್ವಾ? ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋದಾಗ ಅಲ್ಲೂ ಒಂದು ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತೆ. ಯಾವ ಸ್ಥಳದಲ್ಲಿ ಸೂರ್ಯನ ಕಿರಣಗಳು ಮಧ್ಯಾಹ್ನ ನೇರವಾಗಿ ಬೀಳುತ್ತೋ ಅದು ಮಧ್ಯಾಹ್ನ 12 ಗಂಟೆ ಆಗಿರುತ್ತೆ. ಇದನ್ನು ನಾವು ಸ್ಥಾನಿಕ ವೇಳೆ ಅಂತ ಕರಿತೀವಿ. ಆದರ್ಶ ವೇಳೆ ಸೊ ದೇಶದ ಎಲ್ಲ ಭಾಗಗಳಲ್ಲೂ ನಾವು ಒಂದೇ ರೀತಿಯ ವೇಳೆಯನ್ನು ನೋಡ್ತೀವಿ. ಒಂದು ದೇಶ, ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಇಡೀ ಭಾರತಕ್ಕೆ ಒಂದೇ ರೀತಿಯ ವೇಳೆಯನ್ನು ನಾವು ಗಣನೆಗೆ ಪರಿಗಣಿಸ್ತೀವಿ. ಇದನ್ನು ನಾವು ಆದರ್ಶ ವೇಳೆಯಲ್ಲಿ ಹೇಗೆ ನಿರ್ಧರಿಸಲಾಗುತ್ತೆ? ಆದರ್ಶ ವೇಳೆಯನ್ನು ಹೇಗೆ ನಿರ್ಧರಿಸಲಾಗುತ್ತೆ ಅಂತ ನಾವು ನೋಡಿದ್ರೆ, ಸ್ಥಾನಿಕ ವೇಳೆಯ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಸ್ಥಳವು ತನ್ನದೇ ಸ್ಥಾನಿಕ ವೇಳೆಯನ್ನು ಅನುಸರಿಸೋದ್ರಿಂದ ಸಾಕಷ್ಟು ಗೊಂದಲಗಳು ಉಂಟಾಗೋದು ಸಹಜ. ಸೊ ಹಾಗಾಗಿ ದೇಶಗಳು ಇಡೀ ದೇಶದಲ್ಲಿ ಒಂದೇ ರೀತಿಯ ವೇಳೆಯನ್ನು ಅನುಸರಿಸಬೇಕಾಗುತ್ತೆ. ಇಂತಹ ಏಕರೂಪದ ವೇಳೆಯನ್ನು ಅನುಸರಿಸಲಿಕ್ಕಾಗಿ ಪ್ರಮುಖ ನಗರಗಳನ್ನು
ಸೊ ಆ ದೇಶದ ಒಂದು ಪ್ರಮುಖ ರೇಖಾಂಶವನ್ನು ಗುರುತಿಸಲಾಗುತ್ತೆ. ಅಂದರೆ ಯಾವುದಾದ್ರೂ ಒಂದು ನಗರದ ಮೇಲೆ ಹಾದು ಹೋಗುವಂತಹ ಒಂದು ಪ್ರಧಾನ ರೇಖೆಯನ್ನು ಗುರುತಿಸಲಾಗುತ್ತೆ ಒಂದು ದೇಶದಲ್ಲಿ. ಯಾವ ಸ್ಥಳದ ಅಂದರೆ ಒಂದು ದೇಶದ ಯಾವ ರೇಖೆಯ ಮೇಲೆ ಮಧ್ಯಾಹ್ನದ ರೇಖೆ ನೇರವಾಗಿ ಬೀಳುತ್ತೋ, ಮಧ್ಯಾಹ್ನದ ಸೂರ್ಯಕಿರಣವಾಗಿ ಯಾವ ರೇಖೆಯ ಮೇಲೆ ನೇರವಾಗಿ ಬೀಳುತ್ತೋ ಆವಾಗ ಆ ದೇಶದಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿರುತ್ತೆ, ಸಮಯ 12 ಗಂಟೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ಏನಿದೆ, ಸೊ ಇಲ್ಲಿ ಗ್ಲೋಬಲ್ಲೇ ನಾವು ನೋಡೋದಾದ್ರೆ ಭಾರತ ಉತ್ತರ ಪ್ರದೇಶದ ಅಲಹಾಬಾದ್ ಬರುತ್ತೆ. ಈ ಅಲಹಾಬಾದ್ ಮೇಲೆ ಹೀಗೆ ಒಂದು ರೇಖಾಂಶ ಹಾದು ಹೋಗುತ್ತೆ. ಸೊ ಒಂದು ರೇಖಾಂಶ ಹಾದು ಹೋಗಿದೆ. ಸೊ ಆ ರೇಖಾಂಶ ಏನಿದೆ ಅದು ಅಲಹಾಬಾದ್ ಮೇಲೆ ಹಾದು ಹೋಗಿದೆ. ಆವಾಗ ಆ ಅಲಹಾಬಾದ್ ರೇಖಾಂಶದ ಮೇಲೆ 82.5 ಡಿಗ್ರಿ ಉತ್ತರ ರೇಖಾಂಶ ಏನಿದೆ ಅದರ ಮೇಲೆ ಸೂರ್ಯನ ಕಿರಣಗಳು ಮಧ್ಯಾಹ್ನ ನೇರವಾಗಿ ಬಿದ್ದಾಗ ಭಾರತ ದೇಶದಲ್ಲಿ 12 ಗಂಟೆ ಆಗುತ್ತೆ. ಆ 12 ಗಂಟೆ ಮೇಲೆ ನಮ್ಮ ದೇಶದ ವೇಳೆಯನ್ನು ಅಳೆಯಲಾಗುತ್ತೆ. ಅದೇ ಆ ದೇಶದ ಆದರ್ಶ ವೇಳೆ, ಅಂದರೆ ಭಾರತ ದೇಶದ ಆದರ್ಶ ವೇಳೆ. ಇಲ್ಲಿ ಗ್ರೀನ್ವಿಚ್ ವೇಳೆಗೂ ಆದರ್ಶ ವೇಳೆಗೂ ಅಂದರೆ ಆದರ್ಶ ವೇಳೆಗೂ ವ್ಯತ್ಯಾಸಗಳಿರುತ್ತೆ. ಭಾರತ ಮತ್ತು ಗ್ರೀನ್ವಿಚ್ನಿಂದ ಭಾರತದ ವೇಳೆ, ಗ್ರೀನ್ವಿಚ್ ರೇಖೆ ಏನಿದೆ ಆ ಗ್ರೀನ್ವಿಚ್ ರೇಖೆಯಿಂದ ಭಾರತದ ವೇಳೆ 5:30 ಗಂಟೆ ಮುಂದೆ ಇದೆ. ಎಷ್ಟು ಗಂಟೆ ಮುಂದೆ ಇದೆ? 5:30 ಗಂಟೆ ಮುಂದೆ ಇರೋದನ್ನು ನಾವು ನೋಡ್ತೇವೆ. ಸೊ 5:30 ಗಂಟೆ ಗ್ರೀನ್ವಿಚ್ಗಿಂತ 5:30 ಗಂಟೆ ಮುಂದೆ ಇದೆ. 5 ಗಂಟೆ 30 ನಿಮಿಷದಷ್ಟು ಮುಂದೆ ಇದೆ. ಸೊ ಹಾಗಾಗಿ ಗ್ರೀನ್ವಿಚ್ ಅಲ್ಲಿಂದ ಪರಿಗಣನೆ, ಆ ರೇಖಾಂಶದಿಂದ ಪ್ರತಿಯೊಂದು ದೇಶದ ವೇಳೆ ಎಷ್ಟು ವ್ಯತ್ಯಾಸವನ್ನು ಹೊಂದಿದೆ ಅನ್ನೋದನ್ನು ನಾವು ನಿರ್ಧರಿಸ್ತಾ ಹೋಗ್ತೀವಿ. ಸೊ ಅದೇ ರೀತಿ ವೇಳಾ ವಲಯಗಳು ಅಂತ ಬರುತ್ತೆ. ವೇಳಾ ವಲಯಗಳು ಅಂದರೆ ದೊಡ್ಡ ದೊಡ್ಡ ದೇಶಗಳಲ್ಲಿ ಒಂದೇ ವೇಳೆಯನ್ನು ಅಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ರಷ್ಯಾದಂತಹ ದೇಶಗಳು, ಅಮೆರಿಕದಂತಹ ದೇಶಗಳು, ಅಲ್ಲಿ ಏನಾಗುತ್ತೆ ಅಂದರೆ 4 ರಿಂದ 5 ವೇಳಾ ವಲಯಗಳನ್ನು ಏನು ಮಾಡ್ತಾರೆ, ನಿಗದಿಪಡಿಸ್ತಾರೆ. ಭಾರತದಲ್ಲಿ ಒಂದೇ ರೇಖೆ ಏನಿದೆ, ಅಲಹಾಬಾದ್ ಮೇಲೆ ಹಾದು ಹೋಗುವಂತಹ ರೇಖೆ ಏನಿದೆ ಅದನ್ನು ನಾವು ಒಂದು ರೇಖೆಯನ್ನಾಗಿ ಪರಿಗಣಿಸ್ತೀವಿ. ಅಂತಹ ರೇಖೆಗಳು ರಷ್ಯಾದಲ್ಲಿ 11 ಇದೆ, ಅಮೆರಿಕದಲ್ಲಿ 5 ಇದೆ. ಆ ಪರ್ಟಿಕ್ಯುಲರ್ ಆಯಾ ಸ್ಥಳಗಳಿಗೆ, ಆಯಾ ಭಾಗಕ್ಕೆ ಆ ವೇಳೆಯನ್ನು ನಿಗದಿಪಡಿಸಿರ್ತಾರೆ. 11 ಅಂದರೆ ರಷ್ಯಾ ವಿಶಾಲವಾಗಿರುವಂಥ ರಷ್ಯಾ ವಿವಿಧ 11 ಭಾಗದಲ್ಲಿ 11 ರೀತಿಯ ವೇಳೆಗಳನ್ನು ನಿರ್ಧರಿಸಲಾಗುತ್ತೆ. ಅಮೆರಿಕದ ಭಿನ್ನ ಭಿನ್ನ ಭಾಗದಲ್ಲಿ 5 ರೀತಿಯ ವೇಳೆಗಳನ್ನು ನಿರ್ಧರಿಸಲಾಗುತ್ತೆ. ಸೊ ಇದು ಏನಂತ ಕರೀತಾರೆ, ಇವುಗಳನ್ನು ವೇಳಾ ವಲಯಗಳು ಅಂತ ಕರೀತಾರೆ. ಸೊ ಹಾಗೆ ಇದರಲ್ಲಿ ಮತ್ತೊಂದು ನಾವು ನೋಡ್ತೀವಿ, ಅಂತಾರಾಷ್ಟ್ರೀಯ ದಿನರೇಖೆ. ಇಂಟರ್ನ್ಯಾಷನಲ್ ಡೇ ಲೈನ್. ಏನಿದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ? ಅಂತಾರಾಷ್ಟ್ರೀಯ ದಿನಾಂಕ ದಿನರೇಖೆ ಅಥವಾ ದಿನಾಂಕ ರೇಖೆ, ಸೊ ಏನು ಬೇಕಾದರೂ ಕರೀಬೋದು. ಸೊ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಪ್ರಪಂಚದ ವೇಳೆಯ ಸಮಸ್ಯೆಯನ್ನು ಮೊದಲು ಆದರ್ಶ ವೇಳೆಯಿಂದ, ನಂತರದಲ್ಲಿ ಸ್ಥಾನಿಕ ವೇಳೆ, ಆದರ್ಶ ವೇಳೆಗಳಿಂದ ಏನಾಯಿತು, ಆದರ್ಶ ವೇಳೆ ನಂತರ ವೇಳಾ ವಲಯಗಳ ಸಹಾಯದಿಂದ ದೇಶದ ಪ್ರಪಂಚದ ವಿವಿಧ ರೀತಿಯ ವೇಳೆಯ ಒಂದು ಸಮಸ್ಯೆಯನ್ನು ಬಗೆಹರಿಸಲಾಯಿತು. ಆದರೆ ಪ್ರಪಂಚವನ್ನು ಸುತ್ತುವಾಗ, ಇಡೀ ಪ್ರಪಂಚವನ್ನು ಸುತ್ತಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಸುತ್ತುವವರಿಗೆ 24 ಗಂಟೆಯಲ್ಲಿ ಅಂದರೆ ಈಗಿನ ಪ್ರಪಂಚ ಭಾಳ ಚಿಕ್ಕದಾಗಿರೋದ್ರಿಂದ ಆಧುನಿಕ ಕಾಲದಲ್ಲಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸುತ್ತಕೊಂಡು ಬಂದಾಗ ಅವನಿಗೆ ದಿನಗಳಲ್ಲಿ ಏನಾಗುತ್ತೆ ಅಂದರೆ ವ್ಯತ್ಯಾಸಗಳಾಗ್ಬಿಡುತ್ತೆ. ದಿನ ಮತ್ತು ದಿನಾಂಕದಲ್ಲಿ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಡೀ ಪ್ರಪಂಚವನ್ನು ಪ್ರದಕ್ಷಿಣೆ ಅಥವಾ ಹಾಕುವ ಪ್ರಯಾಣಿಕರಿಗೆ
ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತೆ ದಿನಗಳನ್ನು ಸರಿಪಡಿಸಿಕೊಳ್ಳೋದಿಕ್ಕೆ ಗ್ರೀನ್ವಿಚ್ ರೇಖೆ ಏನಿದೆ, ಆ ಗ್ರೀನ್ವಿಚ್ ರೇಖಾಂಶದ ವಿರುದ್ಧ ದಿಕ್ಕಿನಲ್ಲಿರುವಂತಹ 180 ಡಿಗ್ರಿ. ಗ್ರೀನ್ವಿಚ್ ರೇಖಾಂಶ ಇಲ್ಲೇ ಕಾಣುತ್ತೆ, ಗ್ರೀನ್ವಿಚ್ ರೇಖಾಂಶ ಅದರ ವಿರುದ್ಧ 180 ಡಿಗ್ರಿ, ಅದರ ವಿರುದ್ಧ 180 ಡಿಗ್ರಿ ಅಂದ್ರೆ ಅದರ ಗ್ರೀನ್ವಿಚ್ ರೇಖೆಯ ಬ್ಯಾಕ್ ಸೈಡ್, ಹಿಂದೆ, ಡೆಡ್ ಹಿಂದೆ. ಇಲ್ಲಿ ಕಾಣ್ತಾ ಇದೆ. ಅದರ ಹಿಂದೆ 180 ರೇಖಾಂಶದ ಮೇಲೆ ಪ್ರಪಂಚದ ಪರ್ಯಟನೆ ಮಾಡುವವರು ತಮ್ಮ ಸಂದರ್ಭಕ್ಕೆ ದಿನ ಮತ್ತೆ ದಿನಾಂಕವನ್ನು ಸರಿದೂಗಿಸಿಕೊಳ್ಬೇಕಾಗುತ್ತೆ. ಹಾಗಾಗಿ ಪೆಸಿಫಿಕ್ ಸಾಗರದ ಮೇಲಿಂದ ಪ್ರಯಾಣ ಮಾಡೋರಿಗೆ, ಪೆಸಿಫಿಕ್ ಸಾಗರದ ಮೇಲಿಂದ ಅಂದರೆ ಗ್ರೀನ್ವಿಚ್ ಪೂರ್ವ ಭಾಗದಿಂದ, ಗ್ರೀನ್ವಿಚ್ ರೇಖೆಯ ಪೂರ್ವ ಭಾಗದಿಂದ ಪ್ರಯಾಣಿಸುವವರು, ಪೂರ್ವ ದಿಕ್ಕಿಗೆ ಪ್ರಯಾಣಿಸುವವರು ಒಂದು ದಿನವನ್ನ 2 ಬಾರಿ ಪರಿಗಣನೆ ಮಾಡಬೇಕಾಗುತ್ತೆ. ಗ್ರೀನ್ವಿಚ್ ರೇಖಾಂಶದಿಂದ ಪಶ್ಚಿಮಕ್ಕೆ ಹೋಗುವವರು ಒಂದು ದಿನವನ್ನ ಕಳೆದುಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅನುಕೂಲ ಆಗಲಿ ಅಂತ ಗ್ರೀನ್ವಿಚ್ ರೇಖಾಂಶದ ವಿರುದ್ಧ ಅದರ ಹಿಂದೆ 180 ಡಿಗ್ರಿಯಲ್ಲಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಎಳೆದಿದ್ದಾರೆ. ಇದೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರಿತೀವಿ. ಅದು ನೇರವಾಗಿಲ್ಲ, ಅಲ್ಲಲ್ಲಿ ಅಡ್ಡ ಟೊಂಕು ಪೊಂಕು. ಆ ರೀತಿ ನೋಡ್ರಿ, ಇಲ್ಲಿ ಹಿಂಗೆ ಬಂದಿದೆ, ಆಮೇಲೆ ಹಿಂಗೆ ಸ್ಟ್ರೈಟ್ ಬರುತ್ತೆ, ಹೀಗೆ ಸ್ಟ್ರೈಟ್ ಇಲ್ಲಿ ಬಂದು ಇಲ್ಲಿ ಹಿಂಗೆ ಬಂದಿದೆ. ನೇರವಾಗಿಲ್ಲ, ಹಿಂಗೆ ಬಂದು ಹಿಂಗೆ ಹೋಗಿದೆ, ಹಿಂಗೆ ಬಂದಿದೆ. ಇದು ಅಂತಾರಾಷ್ಟ್ರೀಯ ದಿನಾಂಕದ ವಿಶೇಷತೆ ಇರುವಂಥದ್ದು. ಹಡಗುಗಳು ಮತ್ತು ವಿಮಾನದಲ್ಲಿ ವಿಶ್ವ ಪರ್ಯಟನೆ ಮಾಡುವವರಿಗೆ ಅನುಕೂಲ ಆಗುವಂತಹ ದೃಷ್ಟಿಯಿಂದ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಇಲ್ಲಿ ಏನು ಮಾಡಲಾಗಿದೆ ಅಂದರೆ ಗುರುತಿಸಲಾಗಿರುವಂಥದ್ದು. ಯಾವುದೇ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಗ್ರೀನ್ವಿಚ್ ರೇಖಾಂಶದಿಂದ ಹಡಗು ಮೂಲಕ ಪಶ್ಚಿಮದಿಂದ ಪೂರ್ವಕ್ಕೆ ದಾಟುವಾಗ ಒಂದು ದಿನವನ್ನು 2 ಬಾರಿ ಪರಿಗಣನೆ ಮಾಡಬೇಕಾಗುತ್ತೆ. ಪಶ್ಚಿಮದಿಂದ ಪೂರ್ವಕ್ಕೆ ದಾಟುವಾಗ ಒಂದು ದಿನವನ್ನು 2 ಬಾರಿ ಗಣನೆ ಮಾಡಬೇಕಾಗುತ್ತೆ. ಅದೇ ರೀತಿ ಪೂರ್ವದಿಂದ ಪಶ್ಚಿಮಕ್ಕೆ ಬಂದಾಗ ಒಂದು ದಿನವನ್ನು ಕಡಿಮೆ ಮಾಡಬೇಕಾಗುತ್ತೆ. ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಮಹತ್ವ ಮಕ್ಕಳೇ. ಇಲ್ಲಿಯವರೆಗೆ ಈ ಒಂದು ಅಕ್ಷಾಂಶ ಮತ್ತು ರೇಖಾಂಶ ಅವುಗಳ ಒಂದು ಮಹತ್ವ ಯಾವ ರೀತಿ ಇದೆ, ಸ್ಥಳಗಳನ್ನು ನಿರ್ಧರಿಸಲಿಕ್ಕೆ, ಅಂತರವನ್ನು ನಿರ್ಧರಿಸಲಿಕ್ಕೆ, ವೇಳೆಯನ್ನು ನಿರ್ಧಾರ ಮಾಡೋದಕ್ಕೆ ಯಾವ ರೀತಿ ಇದು ಸಹಾಯ ಮಾಡುತ್ತೆ ಅನ್ನೋದರ ಬಗ್ಗೆ ಈ ಒಂದು ತರಗತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಮಕ್ಕಳೇ. ಹಾಗಾಗಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಗೃಹಪಾಠವನ್ನು ಕೊಡ್ತೀನಿ. ಗೃಹಪಾಠವನ್ನು ಬರ್ಕೊಳ್ಳಿ ಮಕ್ಕಳೇ. ಗೃಹಪಾಠ ಪ್ರಶ್ನೆ 1, ಭೂಮಿಯು ಯಾವ ಆಕಾರದಲ್ಲಿದೆ? 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಏನೆಂದು ಕರೆಯುತ್ತಾರೆ? ಭಾರತದ ಆದರ್ಶ ವೇಳೆಯು ಯಾವ ರೇಖಾಂಶವನ್ನು ಆಧರಿಸಿದೆ? ನೆಕ್ಸ್ಟ್ ಪ್ರಶ್ನೆ, ಭೂಮಿಯನ್ನು ಜೀವಂತ ಗ್ರಹ ಎಂದು ಏಕೆ ಕರೆಯಲಾಗುತ್ತದೆ ಅಥವಾ ಏಕೆ ಕರೆಯುತ್ತಾರೆ?
ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎಂದರೇನು? ಸೊ ಈ ಪ್ರಶ್ನೆಗಳಿಗೆ ಮನೆಯಲ್ಲಿ ಉತ್ತರ ಬರ್ಕೊಂಡು ಬನ್ನಿ ಮಕ್ಕಳೇ.